ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ತಿಂಗಳಾದ್ರೂ ನಿಲ್ತಾ ಇಲ್ಲ ಕೊಲ್ಲಿ ರಾಷ್ಟ್ರಗಳ ಯುದ್ಧ. ಇರಾನ್ ಶಸ್ತ್ರಾಸ್ತ್ರ ಸಂಗ್ರಹ ಘಟಕದ ಮೇಲೆ ಭೀಕರ ಅಟ್ಯಾಕ್ ಆಗಿದೆ. ಟೆಹರಾನ್ ಬುಷೇರ್ ಪರಮಾಣು ಘಟಕದ ಬಳಿಯೂ ಕೂಡ ದಾಳಿಯಾಗಿದೆ. ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತೀಕಾರದ ಎಚ್ಚರಿಕೆ ನೀಡಲಾಗಿದೆ. ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ದಾಳಿಗಳು ನಿಲ್ಲುತ್ತಾ ಇಲ್ಲ. ಒಂದು ತಿಂಗಳಾಗ್ತಾ ಬಂತು. ಕದನ ವಿರಾಮ ಅಂತಾರೆ, ಮಾತುಕತೆ ಅಂತಾರೆ, ಇನ್ನು ಮುಂದೆ ಯುದ್ಧ ಇಲ್ಲ ಅಂತಾರೆ, ಎಲ್ಲ ಸರಿ ಹೋಗ್ತಿದೆ ಅಂತಾರೆ. ಆದರೂ ಕೂಡ ಒಬ್ರಿಗೊಬ್ಬರು ತೈಲ ಅನಿಲ ಘಟಕಗಳ ಮೇಲೆ ದಾಳಿಯನ್ನು ನಡೆಸೋದು ಮಾತ್ರ ಬಿಡ್ತಾ ಇಲ್ಲ. ಈ ಮಧ್ಯೆ ಪರಮಾಣು ಘಟಕಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಅದಕ್ಕೆ ಇರಾನ್ ಕೂಡ ಪ್ರತೀಕಾರದ ಎಚ್ಚರಿಕೆಯನ್ನು ಕೊಟ್ಟಿದೆ. ಹೀಗೆ ದಾಳಿ ಮಾಡಿದರೆ ನೀವು ಕೂಡ ಅತ್ಯಂತ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಅಂತ ವಾರ್ನ್ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ಗೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದೆ ಇರಾನ್. ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧದಿಂದ ಇಡೀ ಪ್ರಪಂಚ ಬಸವಳಿದಿದೆ. ಆರ್ಥಿಕತೆ ನೆಲಕಚ್ಚಿದೆ. ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಭಾರತ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಈ ಮಧ್ಯೆ ಭಾರತಕ್ಕೆ ಒಂದು ಗುಡ್ ನ್ಯೂಸ್. ಭಾರತದತ್ತ ಬರ್ತಾ ಇದೆ ಮತ್ತೆರಡು ಪೆಟ್ರೋಲ್ ಹಡಗು.